Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ 2024 ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಪ್ರಿಪರೇಟರಿ ಎಕ್ಸಾಮ್ ಇನ್ನೇನು ನಿಯರ್ ಬಂತು. ಇನ್ನೂ ಕೆಲವು ಸ್ಟೂಡೆಂಟ್ಸು ಓದೋದಕ್ಕೆ ಸ್ಟಾರ್ಟೇ ಮಾಡಿರಲ್ಲ. ಸೊ ಆ ಥರ ಸ್ಟೂಡೆಂಟ್ಸ್ಗೆ ನೀವು ಉಳಿದಿರ್ತಕ್ಕಂಥ ಟೈಮಲ್ಲಿ ಜಸ್ಟ್ 50% ಸಿಲೆಬಸ್ಸನ್ನು ಕವರ್ ಮಾಡಿ ಹೇಗೆ 70ಗೆ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋ ಒಂದು ಸೂಪರ್ ಸ್ಟ್ರಾಟಜಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ಹೇಳ್ತಕ್ಕಂಥ ಈ ಸೂಪರ್ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡಿದ್ದೇ ಆದರೆ ಪಕ್ಕಾ 70ಗೆ ನೀವು 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಸೊ ಪ್ರಿಪ್ರೇಟರಿ ಎಕ್ಸಾಮ್ ಅಂತಂದರೆ ಭಯ ಬೇಡ, ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಡೆಫಿನೆಟ್ಲಿ 63 ನೀವು ಸ್ಕೋರ್ ಮಾಡ್ತೀರಾ. ಟೋಟಲ್ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ನಿಮಗಿರ್ತಕ್ಕಂಥ ಚಾಪ್ಟರ್ 14 ಚಾಪ್ಟರ್ಸ್. ಈ 14 ಚಾಪ್ಟರ್ಸಲ್ಲಿ ನೀವು 7 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ 100% ಸ್ಟಡಿ ಮಾಡಬೇಕು ಇನ್ನು ಕಮಿಂಗ್ ಡೇಸಲ್ಲಿ. ಓಕೆ, ಆ 7 ಚಾಪ್ಟರ್ಸ್ ಯಾವುದ್ಯಾವುದು ಅಂತ ನೋಡೋದಾದರೆ ಫಸ್ಟ್ ನೋಡಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, next electrostatic potential and capacitance, next current electricity, moving charges and magnetism, electromagnetic induction, magnetism and matter, electromagnetic waves. ನಾನು ಬರ್ತಾ ಚಾಪ್ಟರ್ಸ್ ನೇಮ್ಸ್ ಕಂಪ್ಲೀಟಾಗಿ ಹೇಳಲ್ಲ, ಶಾರ್ಟಾಗಿ ಹೇಳ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ. ಈ 7 ಚಾಪ್ಟರ್ಸನ್ನು ನೀವು 100% ಪಕ್ಕಾ ಸ್ಟಡಿ ಮಾಡಿದ್ದೆ ಆದರೆ 70ಗೆ ನೀವು 63 ಮಾರ್ಕ್ಸನ್ನು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ 7 ಚಾಪ್ಟರ್ಸನ್ನು ನಾವು ಡಿವೈಡ್ ಮಾಡೋದಾದರೆ ಫಸ್ಟ್ 3 ಚಾಪ್ಟರ್ಸ್ ನಾನು ಏನು ಮೆನ್ಷನ್ ಮಾಡಿದ್ದೀನಿ, ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈ 3 ಚಾಪ್ಟರ್ಸ್ ಈಸಿ ಚಾಪ್ಟರ್ಸ್ ಅಂತ ನಾನು ಹೇಳಲ್ಲ, ಸ್ವಲ್ಪ ಮಾಡ್ರೇಟ್ ಟು ಡಿಫಿಕಲ್ಟ್ ಚಾಪ್ಟರ್ಸ್ ಆಗ್ಬೋದು. ಕೆಲವರಿಗೆ ಮಾಡ್ರೇಟ್ ಅನಿಸ್ಬೋದು, ಇನ್ನೂ ಕೆಲವರಿಗೆ ಡಿಫಿಕಲ್ಟ್ ಅನಿಸ್ಬೋದು, ಇನ್ನೂ ಕೆಲವರು ಇರ್ತಾರೆ ಅವ್ರಿಗೆ ಡೆಡ್ ಈಸಿ ಅನಿಸ್ಬೋದು. ಬಟ್ ನಾನು ಆ್ಯಂಡ್ ಆವ್ರೇಜ್ ಆಗಿ ಎಲ್ಲ ಸ್ಟೂಡೆಂಟ್ಸನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಈ 3 ಚಾಪ್ಟರ್ಸ್ ಸ್ವಲ್ಪ ಲೆಂತಿ ಚಾಪ್ಟರ್ಸ್ ಆ್ಯಂಡ್ ಕಾನ್ಸೆಪ್ಟ್ ಕೂಡ ಸ್ವಲ್ಪ ಡಿಫಿಕಲ್ಟಿಯಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಇದನ್ನು ಮಾಡ್ರೇಟ್ ಟು ಡಿಫಿಕಲ್ಟ್ ಚಾಪ್ಟರ್ಸ್ ಅಂಡರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ 4 ಚಾಪ್ಟರ್ಸ್ ಏನೇನಿದೆ, ಮೂವಿಂಗ್ ಚಾರ್ಜಸ್ ಆಗಿರ್ಬೋದು, EMI ಆಗಿರ್ಬೋದು, ಮ್ಯಾಗ್ನೆಟಿಸಮ್ ಆ್ಯಂಡ್ EM ವೇವ್ಸ್, ಈ 4 ಚಾಪ್ಟರ್ಸನ್ನು ನಾನು ಈಸಿ ಆ್ಯಂಡ್ ಮಾಡ್ರೇಟ್ ಲೆವೆಲ್ ಚಾಪ್ಟರ್ಸ್ ಅಂತ ಇಟ್ಟಿದ್ದೀನಿ. ಕೆಲವರಿಗೆ ಈ ಚಾಪ್ಟರ್ಸ್ ತುಂಬ ಈಸಿ ಅನಿಸ್ಬೋದು, ಇನ್ನೂ ಕೆಲವರಿಗೆ ಸ್ವಲ್ಪ ಮಾಡ್ರೇಟ್ ಅನಿಸ್ಬೋದು. ಓಕೆ, ಸೊ ಹಾಗಾಗಿ ನಾನು ಈ 4 ಚಾಪ್ಟರ್ಸನ್ನು ಈಸಿ ಆ್ಯಂಡ್ ಮಾಡ್ರೇಟಾಗಿ ಇಟ್ಟಿದ್ದೀನಿ. ಅದರಲ್ಲೂ ಕೂಡ EMI, ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಈ 3 ಚಾಪ್ಟರ್ಸ್ ಒಂದು ವೆರಿ ಡೆಡ್ ಈಸಿ ಚಾಪ್ಟರ್ಸ್ ಇನ್ ದ ಫಿಸಿಕ್ಸ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಡಿರೈವೇಷನ್ಸ್ ಬರುತ್ತೆ, ಹಾಗಾಗಿ ನಿಮಗೆ ಸ್ವಲ್ಪ ಮಾಡ್ರೇಟ್ ಅನಿಸ್ಬೋದು ಈ ಚಾಪ್ಟರ್. ನಾನು 7 ಚಾಪ್ಟರ್ಸನ್ನು ಕೂಡ ನಾನು ನಿಮಗೆ ಡಿಫಿಕಲ್ಟಿ ಚಾಪ್ಟರ್ಸ್ ಕೊಡ್ತಾ ಇಲ್ಲ. ಈ 7 ಚಾಪ್ಟರ್ಸಲ್ಲಿ 3 ಚಾಪ್ಟರ್ಸ್ ಡಿಫಿಕಲ್ಟಿ ಚಾಪ್ಟರ್ಸ್ ಇದೆ, ಇನ್ನೂ 4 ಚಾಪ್ಟರ್ಸ್ ಈಸಿಯೆಸ್ಟ್ ಚಾಪ್ಟರ್ಸ್ ಇದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ್ಯಾವ ಚಾಪ್ಟರ್ಸನ್ನು ನಾವು ಯಾವ್ಯಾವಾಗ ಫಿನಿಷ್ ಮಾಡಬೇಕು ಕಮಿಂಗ್ ಡೇಸಲ್ಲಿ ಅಂತ. ಓಕೆನಾ? ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ಈ 7 ಚಾಪ್ಟರ್ಸಲ್ಲಿ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ 6 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಎವ್ರಿ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಇದಕ್ಕೆ ಸಪ್ರೇಟ್ ಪ್ಲೇಲಿಸ್ಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋದರೆ ನಿಮಗೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಓಕೆ, ಎವ್ರಿ ಚಾಪ್ಟರ್ದು ನಾನು ಕ್ವಶನ್ಸ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದ್ರು ಕೇಳ್ಬೋದು ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ, 2 ಮಾರ್ಕ್ಸ್, 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್. ನೀವೇನೇನು ಆನ್ಸರ್ಸನ್ನು ಬರೀಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ವಿತ್ ಪ್ರಿಸ್ಕ್ರೈಬ್ಡ್ PDF ನಾನು ವೀಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಆ ಪ್ಲೇಲಿಸ್ಟ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ 63 ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅದು ಹೋಗೋಕ್ಕೂ ಮುಂಚೆ ಫಸ್ಟ್ ನಿಮಗೆ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಗೊತ್ತಿರಬೇಕು. ನಿಮಗೀಗಾಗಲೇ ಫಿಸಿಕ್ಸಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಕ್ವಶನ್ ಪೇಪರಲ್ಲಿ, ಯಾವ್ಯಾವ ಮೇನಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು, ಯಾವ ಚಾಪ್ಟರಿಂದ ನ್ಯೂಮ್ಯಾರಿಕಲ್ಸ್ ಕೇಳ್ತಾರೆ, ಯಾವ ಚಾಪ್ಟರ್ಸಿಂದ 5 ಮಾರ್ಕ್ಸ್ ಡಿರೈವೇಷನ್ಸ್ ಬರುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಿದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಿಮಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಚಾನಲಲ್ಲೇ ಈಗಾಗಲೇ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವೀಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೂ ಕೂಡ. ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಈ 7 ಚಾಪ್ಟರ್ಸನ್ನು ಸ್ಟಡಿ ಮಾಡಿ ಹೇಗೆ 63 ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಕೇರ್ಫುಲ್ಲಾಗಿ ಕೇಳಿಸ್ಕೊಡಿ. ನಾನು ಕ್ವಶನ್ ಪೇಪರ್
ಲಾಸ್ಟಿಂದ ಬರ್ತೀನಿ. ಲಾಸ್ಟ್ಗೆ ನಿಮಗೆ ನ್ಯೂಮ್ಯಾರಿಕಲ್ ಸೆಕ್ಷನ್ ಇರುತ್ತೆ. ನ್ಯೂಮ್ಯಾರಿಕಲ್ ಸೆಕ್ಷನಲ್ಲಿ ನೀವು 2 ನ್ಯೂಮ್ಯಾರಿಕಲ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಒಂದೊಂದು ನ್ಯೂಮ್ಯಾರಿಕಲ್ಗೆ 5 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ನೀವು ಪರ್ಫೆಕ್ಟಾಗಿ ಆ 7 ಚಾಪ್ಟರ್ಸನ್ನು ಓದಿದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಈ 2 ಚಾಪ್ಟರ್ಸಿಂದ 5 ಮಾರ್ಕ್ ನ್ಯೂಮ್ಯಾರಿಕಲ್ಸನ್ನು ಕೇಳಿರ್ತಾರೆ. ಸೊ ಡೆಫಿನೆಟ್ಲಿ ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಈ ಸೆಕ್ಷನಲ್ಲಿ ನೀವು 10 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 5 ಮಾರ್ಕ್ ನ್ಯೂಮ್ಯಾರಿಕಲನ್ನು ಕೇಳ್ತಾರೆ. ಸೊ ಚೆನ್ನಾಗಿ 100% ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬನ್ನಿ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್, ಈ 3 ಚಾಪ್ಟರ್ಸಿಂದ ನಿಮಗೆ ಫಿಕ್ಸ್ಡ್ ಡಿರವೇಷನ್ಸನ್ನು ಕೇಳ್ತಾರೆ. ಫಿಕ್ಸ್ಡ್ ಡಿರವೇಷನ್ಸ್ ಅಂತ ಇದೆ. ಸೊ ಫಿಕ್ಸ್ಡ್ ಡಿರವೇಷನ್ಸನ್ನೇ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೂ ಕೂಡ ಕೇಳ್ತಾರೆ. ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ. ಈ 3 ಚಾಪ್ಟರ್ಸು ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಈ 3 ಚಾಪ್ಟರ್ಸಲ್ಲಿ ಇರ್ತಕ್ಕಂಥ ಫಿಕ್ಸ್ಡ್ ಡಿರವೇಷನ್ಸನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ದೆ ಆದರೆ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಈ 3 ಚಾಪ್ಟರ್ಸಿಂದ ಕೇಳ್ತಕ್ಕಂಥ 3 ಕ್ವಶನ್ಸನ್ನು ಅಟೆಂಡ್ ಮಾಡಿದರೆ ಈ ಸೆಕ್ಷನಲ್ಲೂ ಕೂಡ ನೀವು 15 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಬನ್ನಿ 3 ಮಾರ್ಕ್ಸ್ ಕ್ವಶನ್ಸ್. 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು 5 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ನಾನು ಮೇಲೆ ಏನು ಹೇಳಿದ್ದು 7 ಚಾಪ್ಟರ್ಸ್ ಅಂತ, ಆ 7 ಚಾಪ್ಟರ್ಸಲ್ಲಿ 6 ಚಾಪ್ಟರ್ಸಿಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರಿಕ್ ಚಾರ್ಜಸ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ EMI, ಈ 6 ಚಾಪ್ಟರ್ಸಿಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಇದರಲ್ಲಿ ನಿಮಗೆ 1 ಕ್ವಶನ್ ಕೈ ಕೊಡ್ತು ಅಂದರೂ ಕೂಡ ನೀವು ಆರಾಮಾಗಿ ಇಲ್ಲಿ 5 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಸೊ ದಟ್ ನಿಮಗೆ 5 × 3 15 ಮಾರ್ಕ್ಸ್ ಈ ಸೆಕ್ಷನಲ್ಲೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಬೈ ಸ್ಟಡಿಂಗ್ ಓನ್ಲಿ 7 ಚಾಪ್ಟರ್ಸ್ ಇನ್ ದ ಫಿಸಿಕ್ಸ್ ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಬನ್ನಿ 2 ಮಾರ್ಕ್ಸ್ ಕ್ವಶನ್ಸ್. ಈ 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ನೀವು 5 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ನಾನು ಮೇಲೆ ಏನು ಮೆನ್ಷನ್ ಮಾಡಿದ್ನೋ 7 ಚಾಪ್ಟರ್ಸ್, ಈ 7 ಚಾಪ್ಟರ್ಸಿಂದನೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಎಲೆಕ್ಟ್ರಿಕ್ ಚಾರ್ಜಸ್, ಮೂವಿಂಗ್ ಚಾರ್ಜಸ್, EMI, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, EM ವೇವ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಈ 6 ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ನೀವು 7 ಚಾಪ್ಟರ್ಸನ್ನು ಪಕ್ಕ ಸ್ಟಡಿ ಮಾಡಿದರೆ ಈ 2 ಮಾರ್ಕ್ಸ್ ಕ್ವಶನ್ ಸೆಕ್ಷನಲ್ಲೂ ಕೂಡ ಈ 6 ಕ್ವಶನ್ಸಲ್ಲಿ ನೀವು 5 ಕ್ವಶನ್ಸನ್ನು ಆರಾಮಾಗಿ ಅಟೆಂಡ್ ಮಾಡ್ಬೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ನಿಮಗೆ 2 ಮಾರ್ಕ್ ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ. ನಿಮಗೆ ನ್ಯೂಮ್ಯಾರಿಕಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರಲ್ಲಿ 2 ಮಾರ್ಕ್ ನ್ಯೂಮ್ಯಾರಿಕಲನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ನನಗೆ ಇಷ್ಟ ಇತ್ತು ಅಂತಂದರೆ ನೀವು 2 ಮಾರ್ಕ್ ನ್ಯೂಮ್ಯಾರಿಕಲನ್ನು ಕೂಡ ಈ ಚಾಪ್ಟರಿಂದ ಪ್ರಾಕ್ಟೀಸ್ ಮಾಡಿ. ಬಟ್ ಎನಿಹೌ 5 ಚಾಪ್ಟರ್ಸಿಂದ 5 ಕ್ವಶನ್ಸನ್ನು ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಪಕ್ಕ ಸ್ಟಡಿ ಮಾಡಿದರೆ ಇದರಲ್ಲೂ ಕೂಡ ನೀವು 10 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಿಕಾಸ್ 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ನಿಮಗೆ ನನ್ನ ಮೇಲೆ ಏನು ಮೆನ್ಷನ್ ಮಾಡಿದ್ದೀನೋ ಆ 7 ಚಾಪ್ಟರ್ಸಿಂದನೇ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ 5 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ ತುಂಬ ಈಸಿಯಾಗೇ ಇರುತ್ತೆ. ಬಿಕಾಸ್ ಆನ್ಸರ್ ನೀವೇನು ಬರೀಬೇಕು ಅಂತ ಮೇಲೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಸೂಟಬಲ್ ಆನ್ಸರನ್ನು ಪಿಕ್ ಮಾಡಿ ಬ್ಲ್ಯಾಂಕಲ್ಲಿ ಫಿಲಪ್ ಮಾಡಬೇಕು ಅಷ್ಟೇ. ನಿಮಗೆ ಜಸ್ಟ್ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತಂದರೆ ಸಾಕು, ಆರಾಮಾಗೆ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಿಲಪ್ ಮಾಡಿ 5 ಔಟ್ ಆಫ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸ್ಕೋರ್ ಮಾಡ್ಬೋದು. ಅವ್ರು ಫಿಸಿಕ್ಸಲ್ಲಿ ಯಾವ ಚಾಪ್ಟರಿಂದ ಬೇಕಿದ್ರೂ ಕೇಳಿ, ಸ್ವಲ್ಪ ನೀವು ಆ ವರ್ಡ್ಸನ್ನು ಮ್ಯಾಚ್ ಮಾಡಿ ಬ್ಲ್ಯಾಂಕಲ್ಲಿ ನೀವು ಸೂಟಬಲ್ ಆನ್ಸರನ್ನು ಫಿಲಪ್ ಮಾಡಿದರೆ ಆರಾಮಾಗಿ ಇಲ್ಲಿ 5 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ MCQ. MCQಯಲ್ಲಿ ನಿಮಗೆ 15 ಕ್ವಶನ್ಸನ್ನು ಕೇಳ್ತಾರೆ. ನಾನು ಏನು ಮೇಲೆ ಮೆನ್ಷನ್ ಮಾಡಿದ್ದೀನೋ ಆ ಚಾಪ್ಟರ್ಸಿಂದನೇ ನಿಮಗೆ MCQ ಕೂಡ ಈ ಸೆಕ್ಷನಲ್ಲಿ ಕೇಳ್ತಾರೆ. ಎಲೆಕ್ಟ್ರಿಕ್ ಚಾರ್ಜಸ್ಸಿಂದ 1 ಕೇಳ್ತಾರೆ, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 1 ಕೇಳ್ತಾರೆ, ಮೂವಿಂಗ್ ಚಾರ್ಜಸ್ಸಿಂದ 1, EMIಯಿಂದ 2 MCQ ಕೇಳ್ತಾರೆ, EM ವೇವ್ಸಿಂದ 1 ಕೇಳ್ತಾರೆ, ಎಲೆಕ್ಟ್ರೋಸ್ಟಾಟಿಕ್ಕಿಂದ 1, ಮ್ಯಾಗ್ನೆಟಿಸಮಿಂದ 1. ಇದೆಲ್ಲ ಕೌಂಟ್ ಮಾಡಿದರೆ ನಾನು ಮೇಲೆ ಮೆನ್ಷನ್ ಮಾಡಿರ್ತಕ್ಕಂಥ 7 ಚಾಪ್ಟರ್ಸಿಂದ ನಿಮಗೆ 8 MCQs ಫ್ರೇಮ್ ಆಗುತ್ತೆ. ಸೊ 8 MCQs ಅನ್ನು ಕೂಡ ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿದರೆ ಈ ಸೆಕ್ಷನಲ್ಲಿ ನೀವು 8 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಎಲ್ಲ ಸೆಕ್ಷನ್ ಮಾರ್ಕ್ಸನ್ನು ಟೋಟಲಾಗಿ ಕಂಬೈನ್ ಮಾಡಿ ಸಮ್ ಅಪ್ ಮಾಡಿದರೆ 63 ಮಾರ್ಕ್ಸ್ ಆಗುತ್ತೆ. ಸೊ ಔಟ್ ಆಫ್ 70 63 ಮಾರ್ಕ್ಸನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮ್ಮ ಫಿಸಿಕ್ಸ್ ಸಬ್ಜೆಕ್ಟನ್ನು 50% ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿದರೆ ಸಾಕು ಅಷ್ಟೇ. ಓಕೆ ಫೈನ್, 63 ಮಾರ್ಕ್ಸಲ್ಲಿ ನನಗೆ ಮಧ್ಯ ಎಲ್ಲಾದರೂ 1, 2, 3 ಮಾರ್ಕ್ಸ್ ಮಿಸ್ ಆಯಿತು. MCQ ಅಲ್ಲೂ ಕೂಡ ನನಗೆ ಎಲ್ಲೋ 1, 2, 3 ಕೈ ಕೊಡ್ತು, ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು 70ಗೆ 60 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ನ್ಯೂಮ್ಯಾರಿಕಲ್ಸಲ್ಲಿ ಎಲ್ಲೋ ಮಿಸ್ ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಮಿಸ್ ಆಯಿತು, ಆರ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಎಲ್ಲೋ ಮಿಸ್ ಆಯ್ತು ಅಂದರೂ ಕೂಡ ನೀವು 70 ಮಾರ್ಕ್ಸ್ಗೆ ಈಸಿಯಾಗಿ 56+ ಅಂತೂ ಸ್ಕೋರ್ ಮಾಡ್ಬೋದು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಕಮಿಂಗ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನೀವು
ಔಟ್ ಆಫ್ 70 56 ಪ್ಲಸ್ ಸ್ಕೋರ್ ಮಾಡ್ತಾ ಇದ್ದೀರಾ ಆರ್ 60 ಪ್ಲಸ್ ಸ್ಕೋರ್ ಮಾಡ್ತಾ ಇದ್ದೀರಾ, 62 ಸ್ಕೋರ್ ಮಾಡ್ತಾ ಇದ್ದೀರಾ, 63 ಸ್ಕೋರ್ ಮಾಡೋಷ್ಟು ನಿಮಗೆ ಕೆಪಬಿಲಿಟಿ ಇದೆ ಅಂತಂದರೆ, ಅಷ್ಟು ನೀವು ಸ್ಕೋರ್ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ಆ ಸ್ಕೋರ್ಸ್ ಒಳ್ಳೆ ಗುಡ್ ಸ್ಕೋರ್ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರಿಪ್ರೇಟರಿ ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟಿ ಆಗಿರುತ್ತೆ ವೆನ್ ಕಂಪೇರ್ ಟು ದ ಆ್ಯನ್ಯುವಲ್ ಎಕ್ಸಾಮಿನೇಷನ್ ತುಂಬ ಈಸಿ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಲೆವೆಲ್ ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ, ಡಿಫಿಕಲ್ಟಿ ಆಗಿರುತ್ತೆ ಅಂದರೆ ತುಂಬ ಡಿಫಿಕಲ್ಟಿಯಾಗಿ ಏನಿರಲ್ಲ, ಒಂದು ಲೆವೆಲ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು 56 ಪ್ಲಸ್ ಸ್ಕೋರ್ ಮಾಡಿದ್ದೀರಾ ಆರ್ 61 62 63 ಸ್ಕೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಒಂದು ಒಳ್ಳೆ ಸ್ಕೋರ್ ಅಂತಲೇ ಅರ್ಥ. ನೀವು ರೈಟ್ ಟ್ರ್ಯಾಕಲ್ಲಿ ಇದ್ದೀರಾ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 65 ಪ್ಲಸ್ಸನ್ನು ಸ್ಕೋರ್ ಮಾಡೋದಕ್ಕೆ ಅಂತ ಅರ್ಥ. ಸೊ ಪ್ರಿಪ್ರೇಟರಿ ಎಕ್ಸಾಮ್ ಬಗ್ಗೆ ನೀವು ಜಾಸ್ತಿ ವರಿ ಮಾಡ್ಕೋಬೇಡಿ ಆ್ಯಂಡ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಈ ಸ್ಟ್ರಾಟಜಿಯನ್ನು ಫಾಲೋ ಅಪ್ ಮಾಡಿ ಡೆಫಿನೆಟ್ಲಿ ನೀವು 60 ಪ್ಲಸ್ಸನ್ನು ಸ್ಕೋರ್ ಮಾಡ್ತೀರಾ. ನೀವು ಪರ್ಫೆಕ್ಟಾಗಿ ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದ್ದೆ ಆದರೆ 63 ಅಂತೂ ಡೆಫಿನೆಟಾಗಿ ಸ್ಕೋರ್ ಮಾಡ್ತೀರಾ ಔಟ್ ಆಫ್ 70. ನಿಮಗೆ ಬೇಕಿದ್ದರೆ ಫಿಕ್ಸ್ಡ್ ಡಿರವೇಷನ್ಸ್ ಯಾವುದಿದೆ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ, 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ ಈ ಚಾಪ್ಟ್ರಲ್ಲಿ ಅನ್ನೋದು ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ ಪ್ಲೇಲಿಸ್ಟಲ್ಲಿ ನಾನು ಮೇಲೆ ಮೆನ್ಷನ್ ಮಾಡಿರ್ತಕ್ಕಂಥ 7 ಚಾಪ್ಟರ್ಸಲ್ಲಿ ನಿಮಗೆ 6 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸಿಗುತ್ತೆ. ಅದರಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಎಷ್ಟು ಆನ್ಸರ್ ಬರೀಬೇಕು, ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ, ಪ್ರಿಸ್ಕ್ರೈಬ್ಡ್ PDF ಕೂಡ ನಿಮಗೆ ಸಿಗುತ್ತೆ. ಅದನ್ನು ನೀವು ಹೆಲ್ಪ್ ತೊಗೊಂಡು ಪ್ರಿಪ್ರೇಟರಿ ಎಕ್ಸಾಮನ್ನು ಪ್ರಿಪ್ರೇಷನನ್ನು ಬೂಸ್ಟಪ್ ಮಾಡ್ಬೋದು. ನೆಕ್ಸ್ಟ್ ಒಂದು ಚಾಪ್ಟರ್ ದಟ್ ಈಸ್ EMVS. ಆ ಚಾಪ್ಟರ್ದು ನಾನು ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಪ್ರೊವೈಡ್ ಮಾಡಿಲ್ಲ. ಶಾರ್ಟ್ಲಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ಪ್ಲೇಲಿಸ್ಟ್ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಪ್ರಿಪ್ರೇಟರಿ ಎಕ್ಸಾಮ್ಗೆ ಆ ಪ್ಲೇಲಿಸ್ಟಿಂದ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ಫಾರ್ ಫೈನಲ್ ಎಕ್ಸಾಮಿನೇಷನ್ಗೂ ಕೂಡ ಆ ಪ್ಲೇಲಿಸ್ಟಿಂದ ಹೆಲ್ಪ್ ಆಗುತ್ತೆ. ಬಿಕಾಸ್ ಆ ಪ್ಲೇಲಿಸ್ಟಿಂದ ತುಂಬ ಎಫರ್ಟ್ಸ್ ಇದೆ ಆ್ಯಂಡ್ ನಾನು ತುಂಬ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮಾಡಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.